ನಿನ್ನೆ ರಾತ್ರಿ ನೋಡಿ, ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವ ವಾಹನದ ಸ್ಟೆಪ್ನಿ ಕೂಡ ಬಿಚ್ಚಿಕೊಂಡು ಹೋಗಿರುವ ಘಟನೆ ಕೂಡ ಈ ಕಳಸಾ ಭಾಗದಲ್ಲಿ ನಡೆದಿದೆ. ಕಳಸಾ ಭಾಗದ ಕೈಮರದ ಸಮೀಪದಲ್ಲಿ ಟಿಟ್ಟು ಥೋಮಸ್ ಎಂಬುವರ ಇದು ವಾಹನ. ಮತ್ತು ರಾತ್ರಿ ನಿಲ್ಲಿಸಿ ಅಡಿಭಾಗದಲ್ಲಿರುವಂತಹ ಸ್ಟೆಪ್ನಿ ಅದನ್ನು ರಟ್ಟೆಯಲ್ಲಿ ಹಾಕಿ ಕ್ಲೀನಾಗಿ ತೆಕ್ಕೊಂಡು ಹೋಗಿರುವಂಥ ಒಂದು ಘಟನೆ. ಕಳಸಾ ಭಾಗದಲ್ಲಿ ಕಳ್ಳತನ ಆಗೋದು ಸ್ವಲ್ಪ ಕಮ್ಮಿ ಇತ್ತು, ಈಗ ಮತ್ತೆ ಪುನಃ ಶುರು ಹಚ್ಕೊಂಡಿದ್ದಾರೆ. ಈ ಥರ ರಸ್ತೆ ಬದಿಯಲ್ಲಿ ಗಾಡಿ ನಿಲ್ಲಿಸಿರುವಾಗ ಏನೇನೆಲ್ಲ ಕದ್ದು ತಗೊಂಡೋಗಿದ್ದಾರೆ ಅಂತ ಗೊತ್ತಿಲ್ಲ. ಎಷ್ಟು ಗಂಟೆ ಆಗಿರ್ಬೋದು ಇದು? ಮಧ್ಯರಾತ್ರಿ ಇರ್ಬೋದು. ಅಲ್ಲ, ಮೊದಲೆಲ್ಲರೂ ಈ ಥರ ಘಟನೆ ನಡೆದಿತ್ತಾ? ಈ ಏರಿಯಾದಲ್ಲಿ ಎಲ್ಲೂ ಈ ಥರ ಇಲ್ಲ. 1 ವರ್ಷದಿಂದ ನಿಲ್ಲಿಸ್ತಾ ಇದ್ದೀವಿ. ಇದು ಫಸ್ಟ್ ಟೈಮ್ ಈ ಥರ ಆಗಿರೋದು. ನಾವು ಅಲ್ಲಿ ಕಣ್ಣಿಗೆ ಹೋಗೋದಲ್ಲ, ಇದೇ ಜಾಗದಲ್ಲಿ ಮತ್ತೆ ನಾನು ನಿಲ್ಲಿಸ್ತೀವಿ, ಮತ್ತು ಇವ್ರು ನಿಲ್ಲಿಸ್ತೀವಿ. ನಾವು ಯಾರೋ ಭಾರಿ ಗುರ್ತ ಇದೆಲ್ಲ ಮಾಡ್ಕೊಂಡು ನೋಡಿ ಇದು ಮಾಡಿರೋದು. ರಾತ್ರಿ ಬೇರೆ ಮಳೆ ಇತ್ತಲ್ಲ. ಹಾಂ, ಬೇರೆ ಏನಾದ್ರು ಹೋಗಿದೆಯಾ ನೋಡಿದ್ರೆ? ಅಲ್ಲ, ಖಾಲಿ ಸ್ಟೆಪ್ನಿ ಮಾತ್ರನಾ? ಸ್ಟೆಪ್ನಿ ಮಾತ್ರ ಹೋಗಿದೆ. ಕಳಸಾ ಜನತೆಗೆ ಒಂದು ಮಾಹಿತಿ, ದಯವಿಟ್ಟು ವೆಹಿಕಲ್ಗಳನ್ನು ನೀವು ರಸ್ತೆ ಬದಿಯಲ್ಲಿ ನಿಲ್ಲಿಸುವಾಗ ಈ ಮಳೆ ಸಂದರ್ಭದಲ್ಲಿ ಕಳ್ಳರ ಕಾಟ ಜಾಸ್ತಿ ಆಗ್ತಾಯಿದೆ. ನಮ್ಮ ಕಳಸಾ ಪೊಲೀಸ್ ಠಾಣೆ ಅಧಿಕಾರಿಗಳು ಅಷ್ಟೇ ಸ್ವಲ್ಪ ಗಮನ ಹರಿಸ್ಬೇಕು ಈ ಕಡೆ. ಯಾಕಂತೇಳಿದರೆ ಮಳೆ ಬಂದ ಸಂದರ್ಭದಲ್ಲೂ ಕೂಡ ಕಳ್ಳತನ ಅತಿ ಹೆಚ್ಚು ಆಗೋದು. ಈ ಥರ ಘಟನೆ ಮತ್ತೆ ಮರುಗಳಿಸಿದಾಗೆ ಇದು ಯಾರು ಈ ಥರ ಒಂದು ಘಟನೆ ಮಾಡಿದ್ದಾರೆ ಅವ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿ ಅವ್ರ ಬಗ್ಗೆನೂ ತನಿಖೆ ನಡೆಸಬೇಕು. ಬಟ್ ಈ ಥರ ಘಟನೆ ಇದು ಮೊದಲೇ ಬಾರಿ ಅಂತ ಹೇಳ್ತಾಯಿದ್ದಾರೆ. ಇದು ಕೈಮರದ ಟಿಟ್ಟು ಥೋಮಸ್ ಎಂಬುವರ ಒಂದು ವಾಹನ ಕೂಡ ಇದು. ಇದರಲ್ಲಿ ರಾತ್ರಿ ಮಧ್ಯರಾತ್ರಿ ಬಂದು ಸ್ಟೆಪ್ನಿಯೇ ಬಿಚ್ಕೊಂಡು ಹೋಗಿದ್ದಾರೆ. ಇನ್ನು ಬೇರೆ ಭಾಗದಲ್ಲಿ ಏನೇನು ಹೋಗಿದೆ ಗೊತ್ತಿಲ್ಲ. ಬೆಳಕಿಗೆ ಬಂದಿದ್ದು ಇದು ಮಾತ್ರ. ದಯವಿಟ್ಟು ನಮ್ಮ ಠಾಣಾಧಿಕಾರಿಗಳು ಇದಕ್ಕೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಂದು ಮಾಹಿತಿ, ಕಳ್ಳತನ ಆಗ್ತಾಯಿದೆ, ಸ್ವಲ್ಪ ಜಾಗೃತೆಗೊಳಿಸಿ. ನೋಡಿ, ಈ ಗಾಡಿದು ಸ್ಟೆಪ್ನಿ ಕೂಡ ಬಿಚ್ಕೊಂಡು ಹೋಗಿರುವಂಥ ಒಂದು ಘಟನೆ ನಡೆದಿದೆ ರಾತ್ರಿಯನ್ನು. ಇಲ್ಲಿ ರಟ್ಟಿದೆ ನೋಡಿ, ಈ ರಟ್ಟ ಹಾಕೊಂಡು ರಟ್ಟಿ ಇಲ್ಲಿತ್ತು, ರಟ್ಟ ಬಿಸಾಕಿಲ್ಲ. ಬಡಬಡ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ.
ಸದಾ ನಿಮ್ಮ ಜೊತೆ.